ನಾವು ಬೆಳಗ್ಗೆ ನನಗೆ ಬೆಂಗಳೂರಿನಲ್ಲಿ ಪ್ರೆಸ್ನವ್ರು ಇದೇ ಪ್ರಶ್ನೆ ಕೇಳಿದ್ರು, ಯಾಕೆ ಹಾಸನದಲ್ಲಿ ಮಾಡ್ತಾ ಇದ್ದೀರಿ? ನಾವು ಮೈಸೂರಿನಲ್ಲಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ವಿ, ಬಹಳಷ್ಟು ಕಾರ್ಯಕ್ರಮಗಳೆಲ್ಲ ಮೈಸೂರಲ್ಲೇ ಮಾಡಿ, ಈಗಲೂ ಮೈಸೂರಲ್ಲೇ ಮಾಡಬೇಕು ಅಂತೇಳಿ ನಮ್ಮ ಹಲವಾರ ನಮ್ಮ ಸಹಿತೆಲ್ಲ ತೀರ್ಮಾನ ಮಾಡಿದ್ವಿ. ನಾನು ಮಾದೇವಪ್ಪನ ಸೇರ್ಕೊಂಡು ಇದನ್ನೇ ಸಜೆಸ್ಟ್ ಮಾಡಿದೆ, ಎಷ್ಟು ಕಾರ್ಯಕ್ರಮ ಅಂತ ಮೈಸೂರಲ್ಲಿ ಮಾಡೋದು, ಬೇರೆ ಬೇರೆ ಕಡೆ ಮಾಡೋಣ ಅಂತ, ಮಂಡ್ಯದಲ್ಲಿ ಮಾಡೋಣ ಅಥವಾ ಹಾಸನದಲ್ಲಿ ಮಾಡೋಣ ಅಂತೇಳಿ ಕೊನೆಗೆ ಹಾಸನ ಆಯ್ಕೆ ಮಾಡ್ಕೊಂಡಿದ್ವಿ. ಇದ್ರಲ್ಲಿ ಬೇರೆ ಉದ್ದೇಶಗಳೇನಿಲ್ಲ ನಮ್ದು. ಅಷ್ಟೇ ಇಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇಲ್ಲೂ ರಾಜಕೀಯವಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷಕ್ಕೆ ಶಕ್ತಿ ಬರ್ತದೆ ಅಂತಕ್ಕಂಥದ್ದು ಅದೊಂದು ಉದ್ದೇಶ ಇದೆ ನಮ್ದಷ್ಟೇ, ಬೇರೆ ಉದ್ದೇಶಗಳಿರೋದಿಲ್ಲ. ಇಲ್ಲಿ ಬೇರೆಯವರು ಇದ್ದಾರೆ, ಇಲ್ಲಿ ಬಂದು ನಾವು ಮಾಡ್ಬೇಕು, ಅವ್ರ ತೊಡೆ ತಟ್ಟಬೇಕು ಅಂತ ಆ ಉದ್ದೇಶಗಳಿಗೇನಿಲ್ಲ. ಇಲ್ಲಿ ಪಕ್ಷ ಸಂಘಟನೆ ಮಾಡೋದೇ ಮೂಲ ಉದ್ದೇಶ, ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಮೂಲ ಉದ್ದೇಶ. ಯಾಕೆ ಪ್ರಶ್ನೆ ಅಂದ್ರೆ ಈ ಹಿಂದೆ ಅಹಿಂದ ಸಮಾವೇಶ ಮಾಡಿದ್ರು ಕೂಡ ಹಾಸನದಲ್ಲಿ, ಈಗ ತಾವು ಮಾಡ್ತಾ ಇರೋ ಈ ಸ್ವಾಭಿಮಾನಿ ಸಮಾವೇಶ ಕೂಡ ಇಲ್ಲಿ ಪಕ್ಷದ ಹಿಂದುಳಿದವರ ಅಹಿಂದ ಸಮಾವೇಶದ ಜೊತೆಗೆ ಪಕ್ಷನೂ ಸೇರಿದೆ, ಈಗ ಪಕ್ಷನೂ ಸೇರ್ಕೊಂಡಿದೆ. ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತೆ ಅಹಿಂದ ಸಮೂಹ ಎಲ್ಲ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಬರೀ ಅಹಿಂದ ಸಮಾವೇಶ ಅಲ್ಲ, ಇದು ಕಾಂಗ್ರೆಸ್ ಬ್ಯಾನರ್ ಅಡಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.